ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾವು ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗೋಣ ಅಂತ ಹೊರಟ್ವಿ. ಸೊ ಗೈಸ್, ಆ್ಯಕ್ಚುಲಿ ಇದು ಅಕ್ವೇರಿಯಂ ಪ್ಯಾರಡೈಸ್ ಇರೋದು ಫನ್ ವರ್ಲ್ಡ್. ಸೊ ನಾವು ಎಲ್ಲಿಗೆ ಬಂದಿದ್ದೀವಿ, ಮನೆ ಅದೇ ಅಕ್ವೇರಿಯಂ ಪ್ಯಾರಡೈಸ್. ಸೊ ಗೈಸ್, ಇನ್ನು ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ಈಜಿಪ್ಟಿಯನ್ ಥೀಮಲ್ಲಿ ಫೋಟೋ ಬೂತ್ಸ್ ಎಲ್ಲ ಮಾಡಿದರು. ಆ್ಯಂಡ್ ಇನ್ನು ಟಿಕೆಟ್ ಬಂದು ಅಡಲ್ಟ್ಸ್ಗೆ 338 ಆ್ಯಂಡ್ ಚಿಲ್ಡ್ರನ್ಸ್ಗೆ 295. ಆ್ಯಂಡ್ ಯಾ, ಸೊ ಗೈಸ್, ಹೋಗ್ತಿದ್ದಂಗೆ ಒಂದು ಫಾರೆಸ್ಟ್ ವೈಬ್ ಆಗಿರ್ಬೋದು ಆ್ಯಂಡ್ ಇನ್ನೊಂದು ಟ್ರೆಷರ್ ಹಂಟ್ ಥೀಮ್ಸಲ್ಲಿತ್ತು. ಆ್ಯಂಡ್ ಇವಾಗ ನೀವು ಫಿಶಸ್ನ ನೋಡಿ. ಇದಾದ್ಮೇಲೆ ವಾಟರ್ ಫಾಲ್ಸ್ ನೋಡಿ. ಆ್ಯಂಡ್ ಇಲ್ಲೊಂದು ನಿಯಾನ್ ಥರದ್ದು ಏನೋ ಮಾಡಿದ್ದಾರೆ, ಬಟ್ ಅದಕ್ಕೆ ಎಂಟ್ರಿ ಇಲ್ಲ. ಲೆಟ್ಸ್ ಫೈಂಡ್ ನಿಮೋ. ಹೂ ಇಸ್ ನಿಮೋ? ನನ್ನ ಪ್ರಕಾರ ಅದೇ ನಿಮೋ. Let's enter the largest tunnel. ಸೊ ಗೈಸ್, ಅಲ್ಲಿ ಇಲ್ಲಿ ಈ ಥರ ಫೋಟೋ ಬೂತ್ ಸಿಕ್ಕಿರ್ತಾರೆ. ಯು ಕ್ಯಾನ್ ಕ್ಲಿಕ್ ಅ ಫೋಟೋ, ಆಮೇಲೆ ಇಲ್ಲಿ ಕೊಡ್ತಾರೆ, ಯು ಕ್ಯಾನ್ ಟೇಕ್ ಇಟ್, ಅಥವಾ ಡಿಜಿಟಲ್ ಆಗು ತೊಗೊಬೋದು. ಆ್ಯಂಡ್ ಇದೆಲ್ಲ ಇವಾಗ ಮೊಮೆಂಟ್ ಶೋಗೆ ವೆಯ್ಟ್ ಮಾಡ್ತಾ ಇದ್ವಿ. ಐ ಥಿಂಕ್ ಮೊಮೆಂಟ್ ಶೋ
ಮೇ ಬಿ ಇನ್ ದಿಸ್ ಓನ್ಲಿ ಮೆನು ಟ್ರೈನ್ ಆನ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಐಸ್ ಕ್ರೀಮ್ ಅದು ಇದು ಇದೆ ಅಷ್ಟೇ. ಕೋಲ್ಡ್ ಡ್ರಿಂಕ್ಸ್ ಫುಲ್ ಇದೆ. ಸೊ ಗೈಸ್, ಇಲ್ಲಿ ನೀವು ಬೇಕಾದ್ರೆ ಆಚೆಯಿಂದ ತೊಗೊಂಬಂದು ಕೂಡ ಇಲ್ಲಿ ತಿನ್ಬೋದು. ಆ್ಯಂಡ್ ಇಲ್ಲಿದೆ, ಬಟ್ ಇಲ್ಲಿ ಬರೀ ಕ್ಯಾಶ್ ಇರೋದು. ಗೂಗಲ್ ಪೇ, UPI ಪೇಮೆಂಟ್ ಏನೂ ನಡೆಯಲ್ಲ. ನೀವು ಆಚೆಯಿಂದ ತೊಗೊಂಬಂದು ಬೇಕಾದ್ರೆ ತಿನ್ಬೋದು. ಔಟ್ ಸೈಡಿಂದ ನೀವು ಸ್ನ್ಯಾಕ್ಸ್ ಕ್ಯಾರಿ ಮಾಡ್ಬೋದು. ಹಾಂ, ಸ್ನ್ಯಾಕ್ಸ್ ಕ್ಯಾರಿ ಉತ್ಕರ್ಷ್ ಥರ. ಆ್ಯಂಡ್ ಈಗ ಮರ್ಮೇಡ್ ಶೋಗೆ ವೇಟಿಂಗ್. ಲೈಟ್ ಎಲ್ಲ ಆಫ್ ಮಾಡಿದ್ರು. ಐ ಥಿಂಕ್ ಬೋನಸ್ ಕ್ಯಾರಿ ಅಲ್ಲಿ ನೋಡಿ ಗೈಸ್. ಇಷ್ಟ ಆಯಿತು? ನನಗೆ ಅದು ಹೆಂಗೆ? ಯಾವುದು? ಹೆಂಗ್ ಮಾಡೋದು ನಮ್ಮರು? ದೋಸೆ ಹೆಂಗ್ ಮಾಡೋದು? ದೋಸೆ ಹೆಂಗ್ ಮಾಡೋದು? ದೋಸೆ ಹಾಕಕ್ಕೆ ಬೇಡ. ಅನ್ಕೊಂಡ್ರಾ? ಮರ್ಮೇಡ್ ಶೋ ಇಷ್ಟ ಆಯ್ತಾ? ಸೊ ಗಾಯ್ಸ್, ಆಗಲೇ ನಮ್ಮ ಅಣ್ಣ ಬಿಟ್ಟು ಹೋದ್ರು. ಇವಾಗ ಮತ್ತೆ ಬರ್ತಿದ್ದಾರೆ ಪಿಕಪ್ ಮಾಡೋಕ್ಕೆ. ಆ್ಯಂಡ್ ಇವಾಗ ಅಣ್ಣ ಬರೋದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತಂತೆ. ಸೊ ಅಲ್ಲಿ ತನಕ ಈ ನರ್ಸರಿ ಇತ್ತು. ಸೊ ಒಂದ್ಸತಿ ನೋಡೋಗೋಣ ಅಂತ ಬಂದ್ವಿ. ಪ್ಲಾನ್ಸ್ ಏನದು? ನರ್ಸರಿ ಮಾ. ಜಾಸ್ತಿ ಕಾಣಿಸೋದು ಅದು ಬೆಂಗಳೂರು ಮಾವಿನಕಾಯಿ ಅಲ್ಲಿ ಯಾವಾಗಲೂ ನೋಡ್ತೀವಲ್ಲ ಅದು. ಯಾವ್ದು? ಮಲ್ಲಿಕನ? ಮೊನ್ನೆ ಯಾವ್ದು ಇಮಾಮ್ ಪಸಂದ್ ಅಂತ ಹೊಸ ವೆರೈಟಿ ಚೆನ್ನಾಗೈತಲ್ಲ. ಬಿಡಿಸ್ಬಿಟ್ಟು ಫ್ರೆಶ್ ಆಗಿ ತಾತಾಗ ಹೇಳ್ತೀನಿ, ಇರು ಕಂಪ್ಲೇಂಟ್ ಮಾಡ್ತೀನಿ. ಇರು ನೋಡಿ, ಕಚ್ಚಿರೋದು ನೋಡಿ, ಹೆಂಗೆ ಕಚ್ಚಿದ್ದು, ರೆಡ್ ಆಗೋಯ್ತು. ಕೆನ್ನೆ ಮೇಲೆ ಮಾಡ್ಕೊಂಡು ಸೊ ಗೈಸ್, ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಸುಪ್ರೀತನ ಬಿಟ್ಟಿಲ್ಲ. ಮನೆ ಕರ್ಕೊಂಬಂದರು. ನಾವು ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಸುಪ್ರೀತನ ಇಲ್ಲೇ ಇರ್ರಿ, ಸ್ನ್ಯಾಕ್ಸ್ ತಿಂತಾ ಇರ್ರಿ, ಹಂಗೆ ಹೋಗಿ ಚಿಕನ್ ತೊಗೊಂಬರ್ತೀನಿ ಅಂತ ಹೊರಟರು. ಆ್ಯಂಡ್ ಆ್ಯಂಡ್ ಇವಾಗ ಸುಪ್ರೀತನ ಅದು ಸುಸ್ತಕ್ಕಾಗೆ ಮನೆ ತೋರಿಸ್ತಾ ಇದ್ರು. ಏನು ಅಂದ್ರೆ ಇಷ್ಟೆಲ್ಲ ಇದು ನೋಡ್ಕ ಇಲ್ಲ ಕಚ್ಚಲ್ಲ ಆದ್ರೆ ಗೊತ್ತು, ನಾನು ನೋಡಿದ್ದೇನೆ. ಚೆನ್ನಾಗಿರ್ತೈತಿ. ಈಗ ಏನು ಮಾಡ್ತಾ ಇದೀವಿ ಅಂದರೆ 3 kg ಚಿಕನ್, ತಂದೂರಿ ಚಿಕನ್. ದಿಸ್ ಇಸ್ ಪ್ರಾನ್ಸ್.
ಹಾಫ್ ಕೆ ಜಿ ಪ್ರಾನ್ಸ್ Half kg. ತಂದೂರಿ ಯು ಡೂಯಿಂಗ್ ತಂದೂರಿ ಟಿಕ್ಕಾ ಮಸಾಲ. ಫಸ್ಟ್ ಅದಕ್ಕೆ ಏನು ಬೇಕಂದ್ರೆ ನೋಡ್ಬೋದು ತಂದೂರಿ ಚಿಕನ್ ಮಸಾಲ, ಕರ್ಡ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಫಸ್ಟು 2 ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ. ಹಾಂ ಓಕೆ, ಇದಕ್ಕೆ 1 ಸ್ಪೂನ್ ಈ ಸೆಕ್ಷನ್. ಯಾಕೆ 1 ಸ್ಪೂನು? ಅದು ಕಡಿಮೆ ಇದೆಯಲ್ಲ ಪ್ರಾನ್ಸು, ಹಾಫ್ ಕೆ ಜಿ ಇದ್ರೂ ಇದ್ರದ್ದು 300 ಗ್ರಾಮ್ಸ್ ಇರುತ್ತೆ. ಹಾಂ ಹಾಂ ನೆಕ್ಸ್ಟ್ ಕರ್ಡ್. ಕರ್ಡ್ ಎಷ್ಟು ಹಾಕೊಬೇಕು? ಕರ್ಡ್ ಈಸ್ ಫಾರ್ ಮ್ಯಾರಿನೇಷನ್. ಅದು ಕರ್ಡ್ 2 ಒಂದು ಟೇಬಲ್ 100 ಗ್ರಾಮ್ಸ್. ಹಾಂ 1 100 ಟೇಬಲ್ grams. ಸ್ಪೂನ್ ಸಾಕು. ಹಾಂ, ದಿಸ್ ಈಸ್ ಫಾರ್ ಮ್ಯಾರಿನೇಷನ್. ಹಾಂ ಇದಕ್ಕೂ ಸ್ವಲ್ಪ ಕರ್ಡ್. ಅಂತ ಓಕೆ ಇದೊಂದು 1.5 ಸಾಕು. ಓಕೆ, ದಿಸ್ ಈಸ್ ಬೆಸ್ಟ್ ಮಸಾಲ, ಎವರೆಸ್ಟ್ ತಂದೂರಿ ಚಿಕನ್ ಮಸಾಲ. ಮಸಾಲ ಸಿಕ್ ಅರೌಂಡ್ ಒಂದು 4 ಟೇಬಲ್ ಸ್ಪೂನ್. ಒಂದು 4 ಟೇಬಲ್ ಯಮ್ ಸ್ಪೂನ್. ಯಮ್ ಯಮ್ಮಿ ಓಕೆ, ಹಂಗಾರೆ ಇದಕ್ಕೆ 2 ಟೇಬಲ್ ಸ್ಪೂನ್ ಸಾಕಾ? 2 ಟೇಬಲ್ ಸ್ಪೂನ್. ಯಮ್ ಯಮ್ಮಿ. And you? Now mix You want leg piece or wing piece? this Huh? piece. You want only piece. You don't want leg piece. Yes, I like it like this also. What you like? You like wing piece or leg piece? Like this. Legs. You have legs, no? ನಿಂಗೆ ಲೆಗ್ ಪೀಸ್ ಇಟ್ಕೊಂಡು ಲೆಗ್ ಪೀಸ್ ತಿನ್ನಬಾರ್ದು. I eat it. Sorry, I eat. ಸೊ ಗಾಯ್ಸ್, ಹಾಫ್ ಲೆಮನ್ ತೊಗೊಬೇಕು, ಚಿಕನ್ಗೆ ಹಾಫ್ ಮತ್ತು ಪ್ರಾನ್ಸಿಗೆ ಹಾಫ್ ಹಾಕ್ಕೊಬೇಕಾಗುತ್ತೆ. ಆ್ಯಂಡ್ ಇವಾಗ ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೋದು. ಇನ್ನು ಸ್ಪೈಸಿಯರ್ ಬೇಕು ಅಂದರೆ ನೀವು ಚಿಲ್ಲಿ ಪೌಡರ್ ಹಾಕ್ಕೊಬೋದು. ಆ್ಯಂಡ್ ಯಾಕಂದರೆ ಅದು ಎವರೆಸ್ಟಲ್ಲೇ ಮಸಾಲದಲ್ಲೇ ಆಗಲೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಕ್ಕಿರ್ತಾರೆ. ಆ್ಯಂಡ್ ಇದನ್ನು ಇವಾಗ 1 hour ಬಿಡಬೇಕಾಗುತ್ತೆ. ಎಷ್ಟು ನೋಡ್ತೀಯಾ ಮಸಾಲ? ನಾನು ಹಿಂಗೆ ತಿನ್ನಲ್ಲ, ಬೆಸ್ಕೊಡ್ಬೇಕಾ ಆಮೇಲೆ ಬೆಡ್ಸೋಕ್ ಮನೆ ಬೆಡ್ಸೈತೆ ಬೆಸ್ಕೊಡ್ಬೇಕು. ಪರ್ಫೆಕ್ಟ್. ಸೊ ಗೈಸ್, ಇದನ್ನು 1 hour ಮ್ಯಾರಿನೇಟ್ ಮಾಡಬೇಕು. ಆಮೇಲೆ ಇದೇನು ಮಾಡ್ತಿದ್ದಾರೆ? ವಾಟರ್ ಜಾಸ್ತಿ ಆ್ಯಡ್ ಮಾಡಬೇಕು, ಬಟ್ ಜಾಸ್ತಿ ಬಾಯ್ಲ್ ಮಾಡಬೇಕಾದ್ರೆ ಕಮ್ಮಿ ಮಾಡಬೇಕಾ? ನೀನೇನು ಮಾಡ್ತಿದ್ಯಮ್ಮ? ಇದು ನಾನು ಏನು ಮಾಡ್ತಾ ಇಲ್ಲ. ಇದೇನಿದು? ಸಾಂಬಾರು. ಏನು ಸಾಂಬಾರು? ಆಗೋಯ್ತಾ? ಅಣ್ಣ ಇವ್ರದ್ದು ಆಗೋಯ್ತು. ಸಾಂಬಾರ್ ರೆಡಿನಾ? ಹ್ಞೂ. ನೆಕ್ಸ್ಟ್ ರೀ, ಇದು ಲಾಜಿಕ್ ಏನ್ರಿ? ಬೆಳಗ್ಗೆ 2 ಬಾಯ್ಲ್ ಮಾಡೋಕ್ಕೆ 72 ml ಹಾಕ್ದೆ, ಈಗ 7 ಬಾಯ್ಲ್ ಮಾಡೋಕ್ಕೆ 52 ml. ಕಾಲ್ ಮಾಡ್ತೀನಿ. ಎಗ್ 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 ಇಲ್ಲಿ ತನಕ ಹಾಕ್ಬೇಕಲ್ಲ ಅಕ್ಕ? ಯು ಜಸ್ಟ್ ಹ್ಯಾವ್ ಟು ಆ್ಯಡ್ 52 ml ಅಷ್ಟೇ, ಆ್ಯಂಡ್ ವಿತಿನ್ ನೋ ಟೈಮ್ 7x ಬಾಯ್ಲ್ ಆಗುತ್ತೆ. ವಿಚ್ ಇಸ್ ಗುಡ್. ಸೊ ಅದಕ್ಕೆ 3 ಆದ್ರೆ ಏನಂತೆ, 7 ಆದ್ರೆ ಏನಂತೆ? ವಾಟರ್ 2 ಹಾಕಿದಾಗ ಮಾರ್ನಿಂಗ್ 2 ಬಾಯ್ಲ್ ಮಾಡಿದಲ್ಲ, 72 ml ಹಾಕಬೇಕು. ಆ್ಯಂಡ್ ಅದರಲ್ಲೂ ಸಹ ಸಾಫ್ಟ್ ಬಾಯ್ಲಿಗೆ ಬೇರೆ, ಮಿಡಲ್ಗೆ ಬೇರೆ, ಹಾರ್ಡ್ ಬಾಯ್ಲಿಗೆ ಬೇರೆ ಕೊಟ್ಟಿದ್ದಾರೆ. ಸೊ ಗೈಸ್, ಇವಾಗ 1 hour ಆಯಿತು. ಆ್ಯಂಡ್ ಇವಾಗ ಅನ್ನ ಫಸ್ಟು ಕೆಳಗಡೆ ಪ್ರಾನ್ಸ್ನ ಲೇಯರ್ ಮಾಡ್ತಿದ್ದಾರೆ. ಆ್ಯಂಡ್ ಬಟರ್ನ ಚೂರು ಮೆಲ್ಟ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಪ್ಲೇಸ್ ಮಾಡಿದ್ಮೇಲೆ ನೀಟಾಗಿ ಅದನ್ನು ಬಟರಲ್ಲಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ಆ್ಯಂಡ್ ಈಗ ಚಿಕನ್ ವಿಂಗ್ಸ್ನ ಇಡ್ತಿದ್ದಾರೆ. Three times. 1, 2, 3. ಓಕೆನಾ? ದಿಸ್ ಇಸ್ ನಾವು ಗ್ರಿಲ್ ಆ್ಯಂಡ್ ಮೈಕ್ರೋ ಓವನ್. ಇದನ್ನು ನೆಕ್ಸ್ಟ್ 270ಗೆ ಇಟ್ಕೋಬೇಕು. ಆ್ಯಂಡ್ ಟೈಮಿಂಗ್ ವಿ ನೀಡ್ ಟು ಕೀಪ್ ಇಟ್ ಫಾರ್ 13 minutes. 13 to 14 minutes ಅನ್ಕೋ. ಓಕೆ, 13 ವಿಲ್ ಕೀಪ್ ಇಟ್. 13 minutes. ಓಕೆ, ಸ್ಟಾರ್ಟ್. ಸೊ ಗಾಯ್ಸ್, ಈಗ 13 minutes ಆಗಿದೆ. ಇವಾಗ ಒಂದು ಸತಿ ಎಲ್ಲ ನೀಟಾಗಿ ಫ್ಲಿಪ್ ಮಾಡಿಬಿಟ್ಟು
ಬಟರ್ ಅಪ್ಲೈ ಮಾಡಬೇಕಾಗುತ್ತೆ ಇವಾಗ ಈ ಸೈಡ್ ಆದಮೇಲೆ ಇನ್ನೊಂದು ಸೈಡ್ಗೂ ಮತ್ತೆ ಫ್ಲಿಪ್ ಮಾಡಿಬಿಟ್ಟು ಮಾಡಬೇಕಾಗುತ್ತೆ. ಆ್ಯಂಡ್ ಯಾ ಸೊ ಗಾಯ್ಸ್, ಯಾರ್ಯಾರು ನಾನ್ ವೆಜ್ ಲವರ್ ಆಗಿರ್ತೀರೋ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಪ್ರಾನ್ಸ್ ಇಷ್ಟನಾ ಚಿಕನ್ ಇಷ್ಟನಾ ಅಂತಲೂ ಕಮೆಂಟ್ ಮಾಡಿ. ಓಕೆ, ಓನ್ಲಿ ಗ್ರಿಲ್. ಟೆಂಪ್ರೇಚರ್ ಏನು ಬೇಡ. ಓಕೆ, 360. For 8 minutes. 8 minutes ಗ್ರಿಲ್ ಆಗ್ಬಿಡುತ್ತಾ? It was 7. Then reverse ಮಾಡಬೇಕಲ್ಲ. 7 minutes ಅಂದರೆ 7 minutes. Grill for 8 minutes. 360. ಯಾವ್ದೇ? ಗ್ರಿಲ್ ಹಾಕಿದ್ಮೇಲೆ 360. ಆಗ್ತಾ ಇದು ತುಪ್ಪ ಅಲ್ಲ. ಗ್ರಿಲ್ಗೆ ಐಟಮ್ ಇಲ್ಲ ಮೇಲೆ ಇದೆ. ಚಿಕನ್ ಎಲ್ಲಿದೆ ಅಂತ ಮತ್ತು ಚಿಕನ್ ಬೆಂದಿದೆಯಾ? ಚಿಕನ್ನು ಬೆಂದಿದೆ. ಸೊ ಗಾಯ್ಸ್, ಇವಾಗ ಎಲ್ಲರೂ ಡಿನ್ನರ್ ಕೂತ್ಕೊಂಡ್ವಿ. ಆ್ಯಂಡ್ ನಂಗೆ ಫೇವ್ರೇಟ್ ಏನಂದರೆ ಗ್ರಿಲ್ ಚಿಕನ್ ಇಷ್ಟ ಆಯಿತು. ಪ್ರಾನ್ಸು ಚೆನ್ನಾಗಿತ್ತು, ಬಟ್ ನಂಗೆ ಗ್ರಿಲ್ ಚಿಕನ್ ಜಾಸ್ತಿ ಇಷ್ಟ ಆಯಿತು. ಇದ್ರ ಜೊತೆ ಮಯೋನೀಸ್ ಹಾಕ್ಕೊಂಡು ತಿನ್ಬೋದು. ಆ್ಯಂಡ್ ಯಾ ಬಂದ ಮಾಡ ಅನ್ನಕ್ಕ ಅಜ್ಜಿಗೆ ಆಮೇಲೆ ಮಾಡ ಆಯ್ ಮಾಡು ಆಯ್ ಅಜ್ಜಿಯನ್ನು ಆಯ್ ಸಾಕಾ ಸಾಕು ಸಾಕು ಹಾಕ್ಲೇ ನಿಮ್ಮ ಅಪ್ಪ ನೋಡಿದ್ರೆ ಓ ಅಂತಂದ್ರೆ ಬೈತಾರ ಚಿನಿ ಪಪ್ಪ. ಸೊ ಗಾಯ್ಸ್, ಊಟ ಆದಮೇಲೆ ಸ್ವಲ್ಪ ಹೊತ್ತು ಓಡಾಡಿದೆ. ಅದಾದಮೇಲೆ ನನಗೆ ಫುಲ್ಲು ನಿದ್ದೆ ಬರ್ತಾಯಿತ್ತು. ಸೊ ನಾನು ಮಲ್ಕೊಂಬಿಟ್ಟೆ. ಆ್ಯಂಡ್ ಇವರೆಲ್ಲ ಇಲ್ಲಿ ಲೂಡೋ ಆಡ್ತಾಯಿದ್ರು. ಎರಡು ಒಂದು ಜಾಕ್ ತಂದಿದ್ದೀನಿ. ಒಂದು ಮಾಡ್ಬಿಟ್ಟು ಸಾಕು. ಬಾಯ್ ಪಾಮಿ ಪಾಮಿ ಏನಮ್ಮ ಏನು ಬೇಕು? ಪಾಮಿ ಅಲ್ಲಂದ್ರೆ ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ.